ಚೆನ್ನಾಗಿ ಮಾಡಿಕೊಂಡೆ. ಮಾಡಾದ್ಮೇಲೆ ಶೂಟಿಂಗು ಒಂದು 25-30 ದಿನ ಆಯಿತು. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 2 ವರ್ಷ ತೊಗೊಂಡೆ. ಯಾಕಂದರೆ ತುಂಬ CG ವರ್ಕೆಲ್ಲ ಇತ್ತು. ಸೊ ಹಾಗಾಗಿ ಕತೆ ಮಾಡಬೇಕಾದ್ರೆ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ತುಂಬ ಹೊಂದಾಣಿಕೆಯಾಗಿ ಇದೊಂದು ಅವರು ಸಿನಿಮಾ ಇದರಲ್ಲೇ ಅವ್ರಿಗೊಂದು ಒಳ್ಳೆ ಇದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊದಲು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೆ. ಆಮೇಲೆ ಸಿನಿಮಾ ಮಾಡ್ತಾ ಮಾಡ್ತಾ ನಮ್ಮ ದೇವಾನಂದ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದೊಂದು ಆ್ಯಡ್ ಆಗ್ತಾ ಈಗ ಸಿನಿಮಾಲಿ 10 ಸಾಂಗ್ ಇದೆ. ಸೊ ಈ 10 ಸಾಂಗ್ಗಳು ಒಂದು ಎಲ್ಲ ಕ್ಲಾಸಿಕಲ್ ಯಾಕಂದ್ರೆ ನಮ್ಮ ಸಲಾಂ ಗ್ರೋಲಿ ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಸೊ ಅದು ಗೊತ್ತಿಲ್ಲ, ಯಾಕಂದ್ರೆ ಈ ಸಿನಿಮಾಯಿಂದ ಎಷ್ಟು ತುಂಬ ಇದಿದೆ, ಎಮೋಷನ್ ಇದೆ. ಸೊ ಹಂಗಾಗಿ ನನಗೆ ಈ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಒಂದು ಸೊ ಸಿನಿಮಾ ನೋಡಿ. ನಮ್ಮ ಸಲಾಂ ವಿರೋಲಿ ಅವರು ಕೇರಳದಿಂದ ಬಂದಿರೋದು, ತುಂಬ ಚೆನ್ನಾಗಿ ಮ್ಯೂಸಿಕ್ ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ನಮ್ಮ ಹಾಗೆ ನಮ್ಮ ಹರೀಶ್ ರಾಜ್ ಅವರು ಅವ್ರಿಗೆ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿ ಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ, ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟ್ ಬರ್ತಾರೆ. ಹಾಗೆ ರಾಜ್ವಿ ನಮ್ಮ ಇವರು ಅಪೂರ್ವ ಅವ್ರ ಮಗಳು, ಅಪೂರ್ವ ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ವಿ ಅವರು ಕೂಡ ತಾಯಿ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಂಬಿನೇಷನ್ ಆಗಿ ಧರ್ಮ ಕೀರ್ತಿರಾಜು ಅವರೊಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕತೆ ಆರ್ ಗಿರಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಕತೆನ ಒಂದು ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಶೂಟಿಂಗ್ ಮಾಡಿ ಈಗ 2 ವರ್ಷ ಇದಕ್ಕೆ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದೀನಿ. ಜನ ತಾವೆಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಮದನಿಕಾ ಅಂದರೆ ಇದೊಂದು 400 ವರ್ಷದ ಹಳೆ ಕತೆ. ಸೊ ಇಲ್ಲಿ ಇದೊಂದು ಕಾಲ್ಪನಿಕ ಕತೆ ಅಂತಲೇ ಹೇಳಿದೆ. ಮದನಿಕಾ ಹಾಗೆ ಇವರು ನಮ್ಮ ರಾಗಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಮದನಿಕಾ ಅಂದರೆ 400 ವರ್ಷಗಳ ಹಳೆ ಕತೆ ಅಂದರೆ ಅದನ್ನು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಅವರು ಯಾವ ಥರ ಮಾಡಿದ್ದಾರೆ ಅಂತ. ಸೊ ಕತೆ ಬಗ್ಗೆ ನಾನು ಜಾಸ್ತಿ ನೀವು ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಇವತ್ತಿನ ಒಂದು ಇದಕ್ಕೆ ತೊಗೊಂಡು ಬಂದು 400 ವರ್ಷದ ನಡೆದಿದ್ದನ್ನು ಫ್ಲಾಶ್ ಬ್ಯಾಕಲ್ಲಿ ತೋರಿಸಿ ಮತ್ತೆ ಇವತ್ತಿನ ಒಂದು ಚಾನಲ್ ತೊಗೊಂಡು ಬಂದು ಅದನ್ನು ಬ್ಲೆಂಡ್ ಮಾಡಿದ್ವಿ. ಕಥೆಗೆ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ಸಿನಿಮಾಗೆ 400 ವರ್ಷ ಹಳೆ ಫ್ಲಾಶ್ ಬ್ಯಾಕ್ ಹೋದಾಗ ಅಲ್ಲಿ ನಾವು ಸಂಭಾಷಣೆ ಮಾಡಿಕೊಟ್ಟಿದ್ದು ನಾವು
ಯೂಶಲ್ ಆಗಿ ನಮ್ಮ ಕನ್ನಡದಲ್ಲೇ ಆಮೇಲೆ ಅದನ್ನ ಸ್ವಲ್ಪ ಹಳೆಗನ್ನಡಕ್ಕೆ ಮಾಡ್ಕೊಂಡ್ವಿ. ಹಳೆಗನ್ನಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನಮಗೆ ಹಳೆಗನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬಾ ಒಳ್ಳೆ ಸಾಥ್ ಕೊಟ್ಟರು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆಮೇಲೆ ತುಂಬಾ ನಾನು ಅದು ಹೇಳಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿದೆ, ಅವೆಲ್ಲ ಮಾತಾಡ್ತೀನಿ, ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ. ಇನ್ನೊಂದು 1 ವೀಕ್ 2 ವೀಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಂ ಹೌದೌದು. ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾ ಇದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, AI ಬಂದಿದೆ. ಸೊ AI ಅಳವಡಿಸ್ಕೊಂಡಿದ್ದೀವಿ ನಾವು ಕೆಲವು ಕಡೆ. ಹೌದಾ, ಸರಿ ಆಗುತ್ತಾ ಲಿಪ್ಪು ಅದು AI ಇಲ್ಲಿ ಕೆಲವು ಮಿಸ್ಟೇಕ್. ಆಮೇಲೆ ನನಗೆ ಆಕ್ಚುಲಿ ಟೀಸರು ಇವತ್ತು ಇನ್ನೊಂದು ರೆಡಿ ಇತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಅವ್ರು ತೊಗೊಂಡು ಬಂದಿಲ್ಲ ಅವರು. ಅವರೆಲ್ಲ ಇಲ್ಲೆಲ್ಲ ಬಂದರು ಅನ್ಸುತ್ತೆ, ಅಲ್ಲೇ ಇದ್ದಾರೆ ಹಿಂದಿಗೆ. ಸೊ ಹಾಗಾಗಿ ಕೆಲವೆಲ್ಲ ನಮಗೆ ಇದಾಯಿತು. ಸೊ ನೆಕ್ಸ್ಟ್ ಇದಕ್ಕೆ ಸರಿ ಆಗುತ್ತೆ. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಮಾಧ್ಯಮದವ್ರದ್ದು? ಥ್ಯಾಂಕ್ ಯು ಸಂಜಯ್ ಸರ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ಲಿ. ತುಂಬಾ ಇಮೋಷನಲ್ ಆಗಿ ಗೊತ್ತಾಗುತ್ತೆ ಈ ಕಥೆ ಕಟ್ಟುವಲ್ಲಿ, ಜೊತೆಗೆ ತೆರೆ ಮೇಲೆ ತರುವಂತ ತಾವು ಯಾವೆಲ್ಲ ಪ್ರಯತ್ನ ಮಾಡಿದ್ದೀರಿ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. Actually, I don't know Kannada too much, so please let me to talk some words in English, please, with your mind's. Actually, my dear Sanjay sir, we did some other movies before, 2 or 3 movies. Sir, mic hege idkoli. That's right. Oh, sorry. Actually, I don't have that much ability to talk this way, or speaking experience very less in kind of me. But my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir as a director, and the artist sitting here very. So I'm so lucky to see everybody in front of me. This while I'm doing these BGMs, some faces came this, and especially I told it to my dear sir. It is very impressive with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir. He guided me to give some classical songs. Actually, I thought it was a junkie type songs, but normally we discussed about the classical moment. And suddenly I surprised, what type of movie is this? Such a great artist is acted, and so many other artists also. Then I surprised actually. So it is a good and the best opportunity in my life, I think, in my Kannada state. Actually, I have an idea to settle in Kannada only further in my future. Okay, many thanks for to get an opportunity, especially a special thanks to Mr. Sanjay and Mrs. Sanjay sir, and all the artists. Especially, I appreciate everybody, the best artist we got. So great. Okay, thank you very much. The songs, sir? Anything about the songs? Songs already I did some mixed ragas, Dharmavadi and Harahara Priya, Abheri. So many raga I mixed and did. I can't see even one song based on one raga, but Nakumo is normally, it is not as some issues only can understand. This is raga based on it is actually we say Carnatic music. Hindustani we say Bhimlas raga. Nisa, Nisa, Gama, Nisa. It's coming like that. So I am happy to see the artist in front of me this time. Anyway, another songs Dharmavadi and so many raga I mixed because I can't say a specialized raga, a specified raga in the same songs like that. That's about the music. Because if I say more music, sometimes somebody cannot understand the songs, everything. It is a little difficult to understand. Anyway, the name of raga is Bimlasi in Hindustani raga, the main song, and Dharmavadi, and some Mohana mix raga also there. So happy. Yes, sir. Yes.
ಥ್ಯಾಂಕ್ ಯು ಸೋ ಮಚ್ ಸಲಾಮ್ Okay. ಸರ್, Yes. ಧನ್ಯವಾದಗಳು. ಥ್ಯಾಂಕ್ Okay. ಯು Yes, ಸೋ yes. ಮಚ್. ಭಾಷೆ ಗೊತ್ತಿಲ್ಲ ಅಂದ್ರೂ ಕೂಡ ಕನ್ನಡದ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ಮುಂದೆ ನಮಸ್ತೆ. ಇದು ನನ್ನ ಮೊದಲನೇ ಅನುಭವ. ಹಾಗಾಗಿ ಮೊಟ್ಟ ಮೊದಲು ತಂದೆ ತಾಯಿ, ಗುರು ದೈವ ಇವರೆಲ್ಲರಿಗೂ ಒಂದನೇ ಹೇಳಿದ ನಂತರ ನನಗೆ ಈ ಅವಕಾಶ ಕೊಟ್ಟಿರುವಂಥ ನಮ್ಮ ನಿರ್ದೇಶಕರಾದ ಸಂಜಯ್ ಸರ್ಗೆ ನನ್ನ ಮೊಟ್ಟ ಮೊದಲ ವಂದನೆಗಳು. ಹಾಗೂ ಸಂಜಯ್ ಸರ್ಗೆ ಪರಿಚಯ ಮಾಡಿಸ್ಕೊಟ್ಟ ವಾಸು ಸರ್ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಚಲನಚಿತ್ರ ಸಾಹಿತ್ಯದಲ್ಲಿ ನನಗೆ ಕೈ ಆಡಿಸೋ ಹಾಗೆ ಅನುಭವ ಮಾಡ್ತಿದ್ದು ನಮ್ಮ ಭಾವ ರಮೇಶ್ ಗೌಡ್ರು ಅಂತ, ಈಗ ಇಲ್ಲಿ ಪ್ರೆಸೆಂಟ್ ಇಲ್ಲ. ಅವ್ರಿಗೂ ಕೂಡ ಇವತ್ತು ನೆನೆಸ್ಕೊತೀನಿ. ಸುಮಾರು ಸರ್ ಹೇಳಿದಾಗೆ ಒಂದು 2 ವರ್ಷದ ಇದು ಜರ್ನಿ. ಸೊ ಇಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಸರ್ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಹಾಗಾಗಿ ಪ್ರತಿಯೊಂದನ್ನು ಲೈಕ್ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಲೈನು ಜೊತೆಲಿ ಅನುಭವಿಸಿದ್ದೀವಿ. ಸೊ ಇದನ್ನು ಹಂಚ್ಕೊಡ್ತಾ ಹೋದರೆ ಅದೇ ಒಂದು ಮೇಕಿಂಗ್ ಆಫ್ ಮದನಿಕಾ ಅಂತ ಒಂದು ದೊಡ್ಡ ಇದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ಮತ್ತು ಸಂಜಯ್ ಸರ್ನ ಮೊದಲನೇ ಭೇಟಿಯಾದ ಒಂದು ಘಟನೆ ಮಾತ್ರ ಹಂಚ್ಕೊತೀನಿ. ಇದು ಒಂದು ಸಾಮಾನ್ಯ ಘಟನೆ ಅಂದರೂ ಕೂಡ ನಮ್ಮ ಚಿತ್ರದ ಒಂದು ಘನತೆ ಏನು, ವಿಶೇಷ ಏನು ಅನ್ನೋದ್ರ ಬಗ್ಗೆ ಇದೊಂದು ಹೈಲೈಟ್ ಮಾಡುತ್ತೆ. ಸೊ ವಾಸು ಸರ್ ಅವ್ರು ಹೇಳಿದ್ರು, ದೇವಾನಂದ್ ಸರ್ ನಿಮ್ಮದು ಒಂದು ಚಿಕ್ಕ ಪುಟ್ಟ ಕವನಗಳ ಲೈನ್ಗಳನ್ನ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಅಂತ. ಹಾಗಾಗಿ ಸ್ಟಾರ್ಟೆಡ್ ವಿತ್ ವಾಟ್ಸಪ್ ಬೇಸಿಕಲಿ. ಆಮೇಲೆ ಹೇಳಿದ್ರು ನಿಮ್ಮ ನಂಬರ್ನ ನಾನೊಬ್ಬ ದೊಡ್ಡ ಡೈರೆಕ್ಟರ್ ಹತ್ರ ಶೇರ್ ಮಾಡಿದ್ದೀನಿ, ಒಂದು ದೊಡ್ಡ ಪ್ರಾಜೆಕ್ಟು, ನಿಮಗೆ ಕಾಲ್ ಮಾಡ್ತಾರೆ, ನೀವು ಹೆದರ್ಕೊಂಡು ಹೇಳಬೇಡಿ, ಕಾನ್ಫಿಡೆಂಟ್ ಆಗಿ ಹೇಳಿ, ಇಲ್ಲಿದ್ರೆ ಅವರು ನಿಮ್ಮ ರೆಫರ್ ಮಾಡಿದ್ದಕ್ಕೆ ನನ್ನ ತರಟೆಗೆ ತಗೋತಾರೆ ಅಂತ. ಆಮೇಲೆ ಹಾಗೆ ವೆಯ್ಟ್ ಮಾಡಿದೆ, ಸರ್ದು ಫೋನ್ ಬಂತು. ನಂತರ ಗೊತ್ತಾಯ್ತು ನಾವು ಮತ್ತೆ ಸರ್ ನಮ್ಮ ಭಾವವ್ರ ಮೂವಿನಲ್ಲಿ ಒಂದು 3 ವರ್ಷ ಮುಂಚೆ ವರ್ಕ್ ಮಾಡಿದ್ವಿ. ಸೊ ಇಮಿಡಿಯೇಟ್ ಟ್ರ್ಯಾಪು ಸ್ಟಾರ್ಟ್ ಆಯಿತು. ಸೊ ಸರ್ ನನಗೆ ಫಸ್ಟ್ ಕೊಟ್ಟಿದ್ದ ಕೆಲಸ, ಡಾಕ್ಟ್ರೇ ಒಂದು ಈ ಥರ ಕತೆ ಮಾಡ್ಕೊಂಡಿದ್ದೀವಿ, ಒಂದು 300-400 ವರ್ಷ ಹಿಂದಕ್ಕೆ ಹೋಗುತ್ತೆ, ಅಲ್ಲಿ ಆ ಕಾಲಕ್ಕೆ ತಕ್ಕಾದ ಒಂದು ಭಾಷೆ ಥರ ನಿಮ್ದೊಂದು ಬೇಕು. ನಾನು ಹೇಳಿದೆ, ಸರ್ ಕಷ್ಟ ಆಗುತ್ತಲ್ಲ ಸರ್, ಆ ಥರದ್ದು ನಮಗೂ ಐಡಿಯಾ ಇರಲ್ಲ ಅಂತ. ಇಲ್ಲ ವಾಸು ಅವ್ರು ಹೇಳಿದ್ದಾರೆ, ನಿಮ್ಮ ಬರವಣಿಗೆಯಲ್ಲಿ ಈ ರೀತಿ ಸ್ವಲ್ಪ ಹಳೆತನದ ಟಚ್ ಇದೆ, ಹಿರಿಗನ್ನಡದ ಟಚ್ ಇದೆ ಅಂತ. ಸರಿ ಸರ್ ಟ್ರೈ ಮಾಡೋಣ ಅಂತ ಹೇಳಿದ್ರು. ಒಂಚೂರು ಕತೆ ಗೀತೆ ಎಲ್ಲ ಕೊಟ್ಟರು. ಅದಕ್ಕೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರೀಬೇಕಿತ್ತು. ಆದಷ್ಟು ಒಂದು ಮಾಮೂಲಿಯಾಗೆ ಮಾಡಿ ಬರೆದು ಕೊಟ್ಟೆ. ಇಮ್ಮಿಡಿಯೇಟ್ ಕ್ಲಿಕ್ ಆಯಿತು ಸರ್ಗೆ. ಸೊ ಇಮ್ಮಿಡಿಯೇಟ್ ಆಗಿ ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನಮ್ಮ ಕನ್ನಡತನ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ತೂಕ ಬೇಕು ಅಂತೀರಾ? ಆ್ಯಂಡ್ ಸಾರಿ, ಆಸ್ ಎ ಟಿಪಿಕಲ್ ಕನ್ನಡಿಗರು ನಮಗೆ ತೂಕ ಅಂದರೆ ಸಂಸ್ಕೃತ. ಈಗ ಅಲ್ಲೊಂದು ಕತ್ತೆ ಹೋಗ್ತಿದೆ ಅಂದರೆ ನಮ್ಗೆ ಏನು ಅನ್ಸಲ್ಲ, ಗಾರ್ಧಬ ಅಂದರೆ ಏನೋ ಒಂದು ತೂಕ ಇದೆ ಅಂತ. ಸೊ ಆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬಳಸಿದ್ದೆ ಹೆಚ್ಚಾಗಿ. ಸೊ ಸರ್ ತೂಕ ಬೇಕು ಅಂತ ಹೇಳ್ತೀರಾ, ಹಾಗಿದ್ರೆ ಸಂಸ್ಕೃತ ಬರಲೇಬೇಕು, ಸಂಸ್ಕೃತ ಇಲ್ಲದೆ ತೂಕ ಸಿಗಲ್ಲ ಅಂತ ಹೇಳಿದೆ. ಆಗ ಸರ್ ಹೇಳಿದ್ದು ಒಂದು ಮಾತು ನಂಗೆ ತುಂಬ ಟಚ್ ಆಯಿತು. ಡಾಕ್ಟ್ರೆ, ನೀವು ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗ ಕವಿ ಹೇಳಿದ್ದಾರೆ. ನಮ್ಮ ಅಣ್ಣವರು ಜೇನಿನ ಒಳೆಯೋ ಹಾಲಿನ ಮಳೆಯೋ ಅಂತಾರೆ, ನೀವು ತೂಕ ಬರೀ ಸಂಸ್ಕೃತದಲ್ಲಿ ಅಂತಿರಲ್ಲ, ಸರಿನಾ ಇದು ಅಂದರು. ರಿಯಲಿ ಟಚ್ ಆಯ್ತು. ದೆನ್ ಐ ಸೆಟ್, ಸರ್ ಗಿವ್ ಮಿ 2 days ಅಂತ. ನನ್ನ ಹತ್ರ ಕೆಲವು ಹಳೆಗನ್ನಡದ ಪುಸ್ತಕಗಳಿದ್ವು. ಸೊ ಆ ಪುಸ್ತಕಗಳನ್ನು ಚೂರು ರೆಫರ್ ಮಾಡಿ ಸೇಮ್ ಸಾಹಿತ್ಯಕ್ಕೆ ಸರಿಸಮವಾದ ಪದಗಳು ಕನ್ನಡದಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಇಂಟರ್ನೆಟ್, ಗೂಗಲ್ ಇದ್ದಿದ್ದು ಇನ್ನೂ ಹೆಲ್ಪ್ ಆಯಿತು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದ್ರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗ್ ಅವ್ರು ಹೇಳಿದ್ದು, ಅದು ಕ್ಲೈಮ್ಯಾಕ್ಸ್ ಏನು ಒಂದು ಸಿಕ್ಕಾಪಟ್ಟೆ ಇಂಟೆನ್ಸ್, ಮುಂದೆ ನೀವೇ ನೋಡ್ತೀರಾ, ಅಂತ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಅದೇನಂದ್ರೆ ನಾವು ಬಳಸ್ದೆ ಅದು ರೂಮಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಧೂಳು ಬಿದ್ದಂಗೆ ಆಗ್ಬಿಟ್ಟಿವೆ ಅಷ್ಟೇ. ದಟ್ ರಿಯಲಿ ಇಟ್ ಮೀ. ದೆನ್ ಐ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಆಲ್ ಸಂಸ್ಕೃತ್ ವರ್ಡ್ಸ್. ಎಲ್ಲ ಸಂಸ್ಕೃತ ವರ್ಡ್ಗಳನ್ನ ತೆಗೆದು ನಮ್ಮ ಹಳೆಗನ್ನಡದ್ದು ಪಂಪ ಆಗಿರ್ಬೋದು, ರನ್ನ ಜನ್ನ, ಇದೆಲ್ಲ ನನಗೆ ಯೂಟ್ಯೂಬಲ್ಲಿ ಆರ್ ಗಣೇಶ್ ಅವ್ರದ್ದು ಹರಿಶ್ಚಂದ್ರ ಕಾವ್ಯ ಅದು ಇದು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಗುರುರಾಜು ನಾಯ್ಡು ಅವ್ರ ಹರಿಕತೆ, ಅದು ಚಿಕ್ಕ ವಯಸ್ಸಿಂದ ಕೇಳಿದ್ದಿತ್ತು. ಸೊ ಈ ಪದಗಳೆಲ್ಲ ಇದ್ವು ತಲೆಯಲ್ಲಿ. ಸೊ ಸರ್ ಹೇಳಿದ ತಕ್ಷಣ
ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ತೆಗಿತಾ ಇದ್ದೆ, ಈ ಪದಗಳನ್ನ ಹಾಕ್ತಾ ಹೋದೆ. ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಇದೆಲ್ಲ ಘನತೆ ಆ ಹಳೆ ಕನ್ನಡಕ್ಕೆ ಹೋಗ್ಬೇಕು ಅಂತ ಆ ಫೀಲ್ ಬಂತು. ಆಗ ಸರ್ ನಾವು ಕೂತ್ಕೊಂಡ್ವಿ, ಬರೀ ಒಂದು ಹಾಡಲ್ಲೇ ಇಷ್ಟು ಎಫೆಕ್ಟ್ ಕೊಡೋ ಆಗಿದ್ರೆ ಈ ಲೈಕ್ ಮರೆ ಆಗಿರುವಂತ ಈ ನಮ್ಮ ಕನ್ನಡ ಪದಗಳನ್ನ ಯಾಕೆ ಹೊಸ ಜನರಿಗೆ ಕೊಡಬಾರ್ದು. ಸೊ ದೆನ್ ಆಕ್ಚುಲಿ ನಾನು ಫಿಲಮ್ ಎಂಟ್ರಿ ಕೊಡೋಷ್ಟೊತ್ತಿಗೆ ಮುಕ್ಕಾಲ ಶೂಟಿಂಗು ಆಮೇಲೆ ಡೈಲಾಗ್ಸು ಅದೆಲ್ಲ ರೆಡಿಯಾಗಿ ಹೋಗಿತ್ತು. ಹಾಗಾಗಿ ನನ್ನ ಕೆಲಸ ತುಂಬಾ ಈಸಿ ಆಯ್ತು. ದೇವಿಗೆ ಸೇವೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಆದ್ರೆ ಸೈನ್ಸ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಮೆಡಿಕಲ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲೊಂದು 25 ಇಯರ್ಸ್ ಸರ್ವಿಸ್ ಆಯ್ತು. ಈಗ ಈ ಅವಕಾಶ ಸಿಕ್ಕಿದೆ. ಸೊ ಕನ್ನಡ ತಾಯಿಗೆ, ನಮ್ಮೆಲ್ಲ ಜನತೆಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಅಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಅಂಡ್ ಮೇಡಮ್ ಕಾರಣ ಹೇಳ್ತೀನಿ ಯಾಕೆ ನಮಸ್ಕಾರ ಮಾಡಿದೆ ಅಂತ. ನಮ್ಗೆ ಲೈಕ್ ಏನೋ ಒಂದು ಬರೀರಿ ಅಂತ ಹೇಳಿ ಏನು ಬರೆಯಕ್ ಬರಲ್ಲ, ಅದು ಬರೋದು ಇಲ್ಲ. ಪ್ರತಿಯೊಂದಕ್ಕೂ ಒಂದು ಸ್ಫೂರ್ತಿ ಅಂತ ಬೇಕಾಗುತ್ತೆ. ಸೊ ಸರ್ ಆಲ್ರೆಡಿ ಹಾಗೆ 75% ಶೂಟಿಂಗ್ ಆಗ್ಬಿಟ್ಟಿತ್ತಲ್ಲ, ಹಾಗಾಗಿ ನನ್ಗೆ ತುಂಬಾ ಈಸಿ ಆಗಿತ್ತು. ಜಸ್ಟ್ ಸರ್ ತೋರಿಸ್ತಾ ಹೋದ್ರು. ಸೊ ಅಲ್ಲಿ ಪಾತ್ರಧಾರಿಗಳಲ್ಲಿ ಬಂದಿರೋ ಇಂಟೆನ್ಸ್ ಫೇಸು, ಆ ಐ ಎಕ್ಸ್ಪ್ರೆಷನ್ಸು, ಫೇಶಿಯಲ್ಲು, ದೆನ್ ಸರ ಡೈಲಾಗ್ಸು, ಅದೆಲ್ಲ ಒಂದು ಒಳಗಿಂದ ಇನ್ಸ್ಪಿರೇಷನ್ ಕೊಡ್ತು. ಪ್ಲಸ್ ಸಲಾಂ ಸರ್ ಮ್ಯೂಸಿಕ್ ಅಲ್ಟಿಮೇಟ್. ಆ ಮ್ಯೂಸಿಕ್ ಕೇಳ್ತಾ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ರೆ ಹಾಗೇ ಪದಗಳು ಇಳೀತವೆ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಆಲ್ ದಿಸ್ ಟೀಮ್. ಸೊ ನಿಮ್ದೊಂದೇ ಬ್ಲೆಸ್ಸಿಂಗ್ಸ್ ಬೇಕು. ಯಾರು ಯಾವ್ದನ್ನ ಮೆಚ್ಕೋತಾರೆ ಅಂತ ಹೇಳೋದು ತುಂಬಾ ಕಷ್ಟ, ಬಟ್ ಮೆಚ್ಕೊಂಡ ಮೇಲೆ ಅವ್ರು ಡೆಫಿನೆಟ್ಲಿ ಕೈ ಹಿಡಿತಾರೆ. ಸೊ ದಯವಿಟ್ಟು ಮೆಚ್ಕೊಡಿ, ಆಶೀರ್ವದಿಸಿ. ನನಗೂ ಒಂದು ಇದೇ ಫೀಲ್ಡಲ್ಲಿ ಮುಂದೆ ಬರೀಬೇಕು ಅಂತ ಆಸೆ ಇದೆ. ಎಲ್ಲ ಈ ಫಿಲಮ್ ಸಕ್ಸಸ್ ಮೇಲೆ ಡಿಪೆಂಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಕೇಳೋದಿತ್ತ? ವೇದಿಕೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪ್ರಿಯರಿಗೆ, ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮದನಿಕಾ ಹೆಸರೇ ಒಂದು ಆಕರ್ಷಕ ಮತ್ತು ಸುಂದರವಾದ ಹುಡುಗಿ ಅಂತ ಹೇಳುತ್ತೆ. ಸೊ ಇಂಥ ಮದನಿಕಾ ಒಂದು ಪಾತ್ರಕ್ಕೆ ರಾಗಿಣವರು ನಿಜವಾಗ್ಲೂ ಜೀವ ತುಂಬಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಬ್ಬಿಂಗ್ ಮಾಡೋಕ್ಕೆ ಕೆಲಸ ನೋಡಿದ್ರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಯಲ್ಲಿ ಅದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ದೇವಾನಂದ್ ಸರ್ ತುಂಬ ಸ್ಫೂರ್ತಿದಾಯಕವಾಗಿ ಡೈರೆಕ್ಟ್ ಸರ್ ಬಂದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯೂಶಲ್ ಆಗಿ ಸಂಜಯ್ ಸಾಂಗ್ ನನಗೂ ಹತ್ತತ್ರ ಒಂದು 28 ವರ್ಷವರೆಗೂ ಒಂದು ಅಭಿನವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾರೇ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತ ಮಿತ್ರ ಒಂದೆರಡು ಒಂದೇ ಸಿನಿಮಾ ಸಾಗರಿ. ತದ ನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಯ್ತು ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇದು ನಿಜಕ್ಕೂ ಒಳ್ಳೆ ಅದ್ಭುತವಾದಂಥ ವಿಷಾದಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಿತ ಚಿತ್ರಗಳನ್ನ ಆಶೀರ್ವದಿಸಿದ್ದಾರೆ. ಅದೇ ರೀತಿ ಈ ಮದನಿಕಾ ಚಿತ್ರವನ್ನು ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಗೆಲುವು ಅದಕ್ಕೆ ಕಾರಣ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಜೀವಾಸು ಸರ್, ಧನ್ಯವಾದಗಳು ತಮ್ಮ ಸಪೋರ್ಟ್ ಇರಲಿ ಸಿನಿಮಾ ತಂಡಕ್ಕೆ. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಫುಲ್ ಫನ್ ಫೀಲ್ಡ್, ಒಂದು ಕ್ಯೂಟ್ ಪಾತ್ರ. ಆಕ್ಚುಲಾಗಿ ಯಾರಿಗೂ ನೋವು ಕೊಡಕ್ಕೆ ಇಷ್ಟಪಡದೇ ಇರುವಂಥವ್ರು, ಒಂದು ಸಿಂಪಲ್ ಆಗಿ ಏನು ಅವ್ರಾಯ್ತು ಅನ್ನೋ ಅವ್ರ ಪಾಡಿಗಿರೋ ಅಂತ ಒಂದು ಪಾತ್ರ. ಬಟ್ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋಂಥ ಒಂದು ಕ್ಯಾರೆಕ್ಟರ್. ಆದ್ರೆ ಅವ್ರಿಗೆ ಗೊತ್ತಿಲ್ದೇನೋ ಅವರಿಂದನೇ ತಪ್ಪಾಯ್ತು ಅಂತ ಅಂದಾಗ ಅವಾಗ ಅವ್ರಿಗೆ ಏನ್ ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡ್ಬೇಕು. ಸೊ ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನ್ ಅನ್ನಿಸ್ತು ಅಂತ ಹೇಳ್ಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಸಂಜಿತ್ ಸರ್ಗೆ ಡೆಬ್ಯೂನಾ? ಹೌದು. ಅಂದರೆ ಸ್ಕ್ರೀನಲ್ಲಿ ಬರೋದು ಇದೆ ಫಸ್ಟ್ ಫಿಲ್ಮ್ ಆಗುತ್ತೆ. ಮಾಡ್ತಾ ಇದ್ದೀನಿ, ಒಂದು 3-4 ಸಿನಿಮಾ ಆಗಿದೆ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಅಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಫಾರ್ ಗಿವಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಈ ಪಾತ್ರನ
ಮುದ್ದಾಗಿ ನಂಗೆ ತೋರಿಸೋದಕ್ಕೆ ಅವರು ಚೆನ್ನಾಗಿ ಬಂದಿದ್ದಾರೆ. ಆ್ಯಂಡ್ ಡಿ ಒ ಪಿ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ ನೈಸ್ ಮೀಟಿಂಗ್. ಆ್ಯಂಡ್ ರಾಗಿಣಿ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಶೀಸ್ ಅ ಸೀನಿಯರ್, ಬಟ್ ಅವ್ರ ಆ ಥರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ರು, ಏನು ಇನ್ಪುಟ್ಸ್ ಕೊಡ್ತಾ ಇದ್ರು. ಆ್ಯಂಡ್ ಹರೀಶ್ ರಾಜ್ ಸರ್ ಆಗಿರ್ಬೋದು, ಎಲ್ಲರೂ ದಿ ಮೇಡ್ ಮಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಮ್ಮ ನೋಡಿದ್ರೆ ಪಟ ಪಟ ಮಾತಾಡ್ತಾರೆ, ಮಗಳು ಕಮ ಕಮ ಹಾಕಿ ಹಾಕಿ ಮಾತಾಡ್ತಾರೆ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮದನಿಕಾ, ದ ನೇಮ್ ಸೇಸ್ ಇಟ್ ಆಲ್. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳ್ದಂಗೆ 400 ವರ್ಷದ ಇತಿಹಾಸ ಇರುವಂತ ಕಥೆನ ತಗೊಂಡು ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ರು ಸ್ನೇಹಿತರು ಒಂದ್ ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸ್ ಅಲ್ಲಿ ನಡೆಯುವಂತ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ನಾನ್ ಮಾಡಿರುವಂತ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇನೆ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಆ ಮದನಿಕಾ ಪಾತ್ರದಲ್ಲಿ ಅದ್ರ ಸುತ್ತ ಹೆಣೆದಿರುವಂತ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂತ 2 ಫ್ರೆಂಡ್ಸು, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲಾನು ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನ್ ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇ ಅಲ್ಲಿ ಇದೇ ಟೈಮ್ ಲೈನ್ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ ತರೋಲಿ, ಯಾಕಂದ್ರೆ ಎಲ್ಲಾ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನ ಏನೋ ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕತೆ ಯಾವ ರೀತಿ ಮುಂದುವರಿಬಹುದು ಅನ್ನೋದನ್ನ ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬಾ ಖುಷಿ ಆಯ್ತು. ಅಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಸಿಂಗ್ ಆಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಅಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲು. ಅಂಡ್ ಅಪೂರ್ವ ಅವರೇ, ಸೊ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ಸಂಜಯ್ ಅವರೇ ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ, ನಿರ್ಮಾಪಕರು ಕೂಡ. ಕುಮಾರಸ್ವಾಮಿ ಅವರು ನಂದು ಕೂಡ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ ನ ಮಾಡಿದ್ವಿ. ಹಂಗಾಗಿ ಇವರೇನು ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂತ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂತ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಅಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲಾ ತರ ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಂತ. ಸೊ ಒಂದ್ ಕಡೆ ನಿರ್ದೇಶನ, ವಾಟ್ ಎವರ್ ಎಕ್ಸೈಟ್ಸ್ ಮೀ, ನಾನು ಯಾವಾಗ್ಲೂ ಮಾಡೋದು ನನಗೇನೋ ಒಂದು ಕತೆ ಹೇಳಿದಾಗ ಅದ್ರಲ್ಲೇನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆಸ್ ಅನ್ ಆಕ್ಟರ್ ಏನ್ ಮಾಡ್ಬೋದು ಅದನ್ನ ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರು ನಡೀತಾ ಇರ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನ್ಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗ್ ಅಲ್ಲಿ ಬಹುಶಃ ನಾನು ಇದ್ದೀನಿ ಅಂತ ಕಾಣುತ್ತೆ. ಚೆನ್ನಾಗಿ ಬಂದಿದೆ. ಅಂಡ್ ನೀವು ಹೇಳಿದಂಗೆ ಹೇರ್ ಸ್ಟೈಲು ಅಂಡ್ ಅದನ್ನು ಅದೊಂದು ಟೈಮ್ ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ಯೂಶಲಿ ನಮ್ಮಲ್ಲಿ ತಂದೆ ಕೂಡ ಕೂದಲು ಕೊಟ್ಟಿದ್ದೆ. ಸರ್ ಕತೆ ಹೇಳುವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ತರ ಇದನ್ನ ನೋಡಿ ಅಂತ ಒಂದು ಸೆಲ್ಫಿ ಕಳಿಸಿದ್ದೆ. ಪರವಾಗಿಲ್ಲ ಹರೀಶ್, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ ಕೊಡೋಣ ಅಂತ ಹೇಳಿ ಡಿಫ್ರೆಂಟ್ ಲುಕ್ ಅಲ್ಲಿ ನನ್ನ ತೋರಿಸಿದ್ದಾರೆ. ಬಾಂಬೆಯಿಂದ ಹೇರ್ ಸ್ಟೈಲಿಸ್ಟ್ ಒಬ್ಬರು ವಿಗ್ ಮೇಕರ್ ನ ಕರೆಸಿ ಅದಕ್ಕೇನೋ ಒಂದು ಡಿಫ್ರೆಂಟ್ ರೂಪ ಕೊಟ್ಟಿದ್ದಾರೆ. ನಾನು ಡಿಫ್ರೆಂಟ್ ಆಗಿ ಕಾಣಿಸಕ್ಕೆ ಒಂದು ಅವಕಾಶ ಆಯ್ತು. ಸೊ ಥ್ಯಾಂಕ್ ಯು ಸರ್. ಸೊ ಕಲಾವಿದರು ಅವ್ರಿಗೆ ಹರೀಶ್ ರಾಜ್ ಬೇಕು ಅಂದ್ಮೇಲೆ ಹರೀಶ್ ರಾಜ್ ಬೇಕು ಅಂತಾನೆ ಹಠ ಹಿಡಿದು, ಇಲ್ಲ ನೀವು ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಮಾಡೋಣ ಅಂತ ಹೇಳಿ ಮಾಡಿಸಿದ್ದಾರೆ. ಅಂಡ್ ಇನ್ನೇನು ಹೇಳ್ಬೋದು, ಮ್ಯೂಸಿಕ್ ಚೆನ್ನಾಗಿದೆ ಅಂಡ್ ಗಿರಿ ಅವ್ರ ವರ್ಕ್ ಚೆನ್ನಾಗಿದೆ. ಅಂಡ್ ಐ ಎಂಜಾಯ್ ವರ್ಕಿಂಗ್ ವಿತ್ ದ ಟೀಮ್. ತುಂಬಾ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ಯಾವತ್ತು ತುಂಬಾನೇ ಖುಷಿ ಆಗತ್ತೆ. ನಾವು ಏನಾದರೂ ಒಂದು ಪ್ರಯತ್ನ ಪಡೆದಾಗ ಒಂದು ಎಂಕರೇಜ್ಮೆಂಟ್, ಒಂದು ಪ್ರೋತ್ಸಾಹ, ಒಂದು ವಿಸಿಬಿಲಿಟಿ, ಒಂದು ಸ್ಟೇಜ್, ಒಂದು ಫೋರಮ್ ಇದ್ರೆ ಯಾವತ್ತು ಇಟ್ಸ್ ರಿಯಲಿ ಆನರಬಲ್ ಫಾರ್ ಅನ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಮದನಿಕಾ ಬಗ್ಗೆ ಐ ವುಡ್ ಸೇ ದಟ್ ಇಟ್ಸ್ ಅ ಜರ್ನಿ that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ತರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನ್ ಕಂಟೆಂಟ್ ತೋರಿಸಿದೀವಿ, ಏನ್ ಮಾಡ್ತಾ ಇದೀವಿ ಅಂತ. This is just the beginning
I want to give you a very positive assurance that it is a really positive beginning. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು, ಅದ್ರ ಒಳಗಡೆ ಅದ್ರ ಹಿಂದೆ ಸಾಕಷ್ಟು ಒಂದು ಎಫರ್ಟ್ಸ್ ಆಗಲಿ, ಒಂದು ಅದ್ಭುತವಾಗಿರೋದು ಒಂದು ಕತೆ ಆಗಲಿ, ಅದ್ಭುತವಾಗಿರೋದು ಎಲ್ರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಅಲ್ಟಿಮೇಟ್ ಡಿಫೈನ್ ಆಗಿರುವಂಥ ಒಂದು ಕತೆ. ಆ್ಯಂಡ್ ತುಂಬ ಖುಷಿ ಆಯಿತು ವೆನ್ ಸಂಜಯ್ ಸರ್ ಕೇಮ್ ಟು ಮೀ ವಿತ್ ದಿ ಸ್ಟೋರಿ. It was 2 years back, and 2 years ಎಲ್ಲ ಜಾಸ್ತಿ ಆಗಿರುತ್ತೆ, 2.5 years ಆಗಿರಬೇಕು. So the industry was very different 2.5 years back. We were in a different time, and I think ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿನ ಟೆಕ್ನಾಲಜಿ, ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್ ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ, ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್, ಆ್ಯಂಡ್ ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆಕ್ಟರ್ ಆಗಿ ನಾನು ಏನೋ ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದ್ರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆಕ್ಟರ್ಸ್ ಮೂಲಕ ಆಗಲಿ. So with the changing time, in 2.5 years, a lot has changed with the film. But the ultimate, the ಒಂದು ಸಾರ್ ಅಂತ ಒಂದು ಹೇಳ್ತೀವಲ್ವಾ, ಒಂದು ಸಿನಿಮಾದು ಒಂದು ಕತೆ ಆಗಲಿ, ಒಂದು ಸೀಡ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದು ಚೇಂಜ್ ಆಗಿಲ್ಲ. ದಟ್ ಇಮೋಷನ್ ಹ್ಯಾಸ್ ನಾಟ್ ಚೇಂಜ್ಡ್. ಆ್ಯಂಡ್ ಈ ಒಂದು ಜರ್ನಿ ನಾವು ಹೇಳಕ್ ಹೊರಟಿದ್ದೀವಿ ಈ ಒಂದು ಸಿನಿಮಾ ಮೂಲಕ. Of course, it has the present day, it has the past, and it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotion. It has suspense. ಪ್ರತಿ ಒಂದು ಎಲಿಮೆಂಟ್ಸ್ ಯಾವ್ಯಾವ ಇದೆ ಸಿನಿಮಾದಲ್ಲಿ. It may look like a slightly mixed version right now. ಯಾಕಂದ್ರೆ ನೀವು ಕೆಲವರು ಹೇಳ್ತಾ ಇದ್ರಿ talking about our voice mixing agli, illandre you're talking about the AI in the film and everything. So we're working on it every day and making it better. Yakandre nan abhipraya enu andre, change is not easy, but change is forthcoming. So you have to be able to accept it, and accept it in a really positive frame of mind anta nanu helak ಹೊರಟಿದ್ದೀನಿ. So ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾಗಿರೋದು ಆಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ. Bhausha, I think after a very long time there will be a Kannada film which is going to be a multilingual film, but also has at least 8 to 10 songs. And ಈ ತರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬಾ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬಾ ಖುಷಿ ಆಯ್ತು ಒಬ್ಬ ಆಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಎಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So the writing is phenomenal. See, ನಾವು ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ನಾವು ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಡೈಲಾಗ್ಸ್ನ, ನಮ್ಮ ಸ್ಟೋರಿ ಟೆಲ್ಲಿಂಗ್ನ ನಾವು ಮರಿಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಸಾಕಷ್ಟು ಹಳೆ ಕನ್ನಡ ಅಂದ್ರೆ ಲೈಕ್ ಸಂಸ್ಕೃತ ಇನ್ವಾಲ್ವ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿರುವಂಥ ಒಂದು ಸಿನಿಮಾ. ಸೊ allow us to be able to present a different world to you. I know that now modernism ge, now action ge, commercial elements ge tumba bere ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದೀವಿ. But we shouldn't forget the roots that we come from ಅಂತ ನನಗೆ ಅನ್ಸುತ್ತೆ, ನನ್ನ ಅಭಿಪ್ರಾಯ. That is why I choose to work with senior directors, senior producers, because they come from a school of very different storytelling. And ivaga of course younger writers, younger directors, younger filmmakers, musical agli, writing agli, direction agli, our vision bere ತರ ಇದೆ. ಅವ್ರ ಜೊತೆ ವರ್ಕ್ ಮಾಡಿದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ವಿಷನ್. ಆ್ಯಂಡ್ ನಮ್ಮ ಸೀನಿಯರ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ರೆ ಅವ್ರದ್ದು ವಿಷನ್ ಬೇರೆ ಥರ ಇದೆ. ಸೊ ಐ ಕಮ್ ಫ್ರಮ್ ಅ ಸ್ಪೇಸ್ ದಟ್ ಹ್ಯಾಸ್ included senior actors, directors, and it also is now to a space where there are younger actors, directors. So it's a beautiful journey that I get to see. But tumane vyathyasa ide, tumba differences ide. And our senior directors, our senior writers, although the vision and the storytelling is very, very different. And adu nam e time generation ge sadhya ಬಹುಶಃ
ಅಷ್ಟು ಗೊತ್ತಿಲ್ಲ, ಅವ್ರು ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡಿಸ್ಕೊಳ್ಳೋಕೆನೆ ಒಂಥರ ಬೇರೆ ರೀತಿಯಾದ ಸಿನಿಮಾಗಳನ್ನ ಒಪ್ಕೊಳ್ಳೋದು ಮಾಡೋದು ಒಬ್ಬ ಆಕ್ಟರ್ ಆಗಿ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್ ಸರ್, and it was amazing to work with everybody. Harish is such a senior actor director, and Yelru Jyothe Dharma has also done so many films, and welcome to the industry. You've done so well. ಒಳ್ಳೆದಾಗಲಿ ನಿಮಗೆ. ಸರ್ ಇದ್ದಾರೆ ಸಿನಿಮಾದಲ್ಲಿ. I think beautiful experience, and ಬರ್ತಾ ಸಮಯದಲ್ಲಿ I understand what you are trying to communicate with the team here. We will be bigger and better, but ಈ ಸಿನಿಮಾ ಅದ್ಭುತವಾಗಿ ಬಂದಿದೆ, and ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಐ ಆಮ್ ಮತ್ತೊಮ್ಮೆ ಯು ಹ್ಯಾವ್ ಟು ಗಿವ್ ಅಸ್ ಆಲ್ ದ ಲವ್ ಅಂಡ್ ದ ಸಪೋರ್ಟ್, ಬಿಕಾಸ್ ಈ ತರ ಸಿನಿಮಾಗಳು ಸ್ಟೋರಿ ಟೆಲಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಸೊ ಸಮಟೈಮ್ಸ್ ಇಟ್ಸ್ ಗುಡ್ ಟು ಬಿ ಮಾಡರ್ನ್, ಬಟ್ ಇಟ್ಸ್ ಸಮಟೈಮ್ಸ್ ಗುಡ್ ಟು ಬಿ ಓಲ್ಡ್ ಸ್ಕೂಲ್. ಸೊ ವೆಲ್ಕಮ್ ಟು ದಿ ಓಲ್ಡ್ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಹರೀಶ್ ರಾಜ್ ಸರ್ ಹೇಳಿದ ಹಾಗೆ ಮೋರ್ ದೆನ್ 17 ಇಯರ್ಸ್ ಇನ್ ಸಿನಿಮಾ ಆಗಿ ತುಂಬಾ ಕಮ್ಮಿ ರೋಲ್ಸ್ ನಮಗೆ ಸಿಗುತ್ತೆ ಟು ಬಿ ಏಬಲ್ ಟು ಪೋರ್ಟ್ರೇ ಮಾಡರ್ನ್, ಕ್ಲಾಸಿಕಲ್, ಒಂದು ಪೀರಿಯಾಡಿಕ್ ಕತೆ ಇರ್ಬೇಕಾದ್ರೆ, ಒಂದು ಬ್ಯಾಕ್ ಅಂಡ್ ಸ್ಟೋರಿ ಕತೆ ಇರ್ಬೇಕಾದ್ರೆ, ದ ಕೈಂಡ್ ಆಫ್ ಲುಕ್ಸ್, ಮೇಕಪ್ ವೈಸ್, ಜ್ಯುವೆಲರಿ ವೈಸ್, ಕಾಸ್ಟ್ಯೂಮ್ ವೈಸ್, ಇಟ್ಸ್ ವೆರಿ ನೈಸ್. And my girl Nena has done such a fantastic job. ಅವರು ತುಂಬಾ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಾರೆ ತುಂಬಾ ಮೂವೀಸ್ಗಳಿಗೆ, ಬಟ್ ಈ ತರ ಪಿಕ್ಚರ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ಯೂಮ್ ಡಿಸೈನರ್ಸ್ಗೂ ಮತ್ತೆ ಮೇಕಪ್ ಆರ್ಟಿಸ್ಟ್ಗೂ ಮತ್ತೆ ಹೇರ್ ಸ್ಟೈಲಿಸ್ಟ್ಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಡಿಫ್ರೆಂಟ್ ಆಗಿ ಮಾಡಿದ್ವಿ, ಇಲ್ಲಾಂದ್ರೆ ಅದೇ ಸ್ಟ್ರೇಟ್ ಹೇರು, ಅದೇ ಜೀನ್ಸ್, ಅದೇ ಟಾಪ್ ಅಂತ. ನಮಗೂ ಆಕ್ಟರ್ಸ್ ಆಗಿ ಒಂದು ಪಾತ್ರ ಮಾಡಬೇಕಾದ್ರೆ ಡಿಫ್ರೆಂಟ್ ಪಾತ್ರಗಳು ನೋಡಿ. ಇವಾಗ ಈ ವರ್ಷ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದಟ್ ಅಪ್. ಈ ವರ್ಷ ಅಟ್ಲೀಸ್ಟ್ ನಂದು 4 ಸಿನಿಮಾ ರಿಲೀಸ್ ಆಗುತ್ತೆ. ಆ 4 ಸಿನಿಮಾದಲ್ಲಿ ನೀವು 4 ತರ ರಾಗಿಣಿನ ನೋಡ್ಬೋದು. ಯಾಕಂದ್ರೆ ಮದನಿಕಾಲಿ ಒಂಥರ ಮಾಡರ್ನ್ ರೋಲ್ ಇದೆ, ಮತ್ತೆ ಟ್ರೆಡಿಷನಲ್ ರೋಲ್ ಇದೆ. ಸರ್ಕಾರಿ ನ್ಯಾಯ ಬೆಲೆಂಬಳಿ ಅಲ್ಲಿ ಇನ್ನೊಂದ್ ತರ ರೋಲ್ ಇದೆ, ಇನ್ನೊಂದ್ ತರ ಕ್ಯಾರೆಕ್ಟರೈಸೇಷನ್ ಇದೆ. ಸಿಂಧೂರಿಯಲ್ಲಿ ಪ್ರಾಪರ್ ಆಕ್ಷನ್ ಸಿನಿಮಾ, and then we're announcing 2 new films. ಸೊ ಅದರಲ್ಲೂ ಕೂಡ ಬೇರೆ ಬೇರೆ. ಸೊ ಕನ್ನಡದಲ್ಲಿ ಈ ವರ್ಷ ಅಟ್ಲೀಸ್ಟ್ 4 ಸಿನಿಮಾ ರಿಲೀಸಸ್ ಇದೆ ನನಗೆ ಸೋಲೋ ಆಗಿ, ನಾಟ್ ಎನಿ ಡಬ್ಡ್ ಲ್ಯಾಂಗ್ವೇಜ್, ನಾಟ್ ಮಲಯಾಳಂ ಡಬ್ಡ್ ಕನ್ನಡ ಆರ್ ತಮಿಳ್ ಡಬ್ಡ್ ಕನ್ನಡ. ಸೊ ಐ ಆಮ್ ಬ್ಯಾಕ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಈ ವರ್ಷ ಕನ್ನಡ ಆಡಿಯನ್ಸಸ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ಬೋದು. ಎಲ್ರಿಗೂ ಥಿಯೇಟರ್ಸ್ ತರೋಣ, ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡೋಣ ಅಂತ ಅಭಿಪ್ರಾಯ.